ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ರಾ? ಚೆನ್ನಾಗಿದ್ರಾ ಅನ್ಕೋತೀನಿ. ನಾನ್ ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು, ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ಸು, ಕಮೆಂಟ್ಸು ಕೊಡೋದನ್ನ ಮರಿಬೇಡಿ ಪ್ಲೀಸ್. ಅವನ ನೋಟವೇ ಗಲಿಬಿಲಿ ಉಂಟು ಮಾಡುತ್ತಿದೆ. ಈಗಂತೂ ಅವಳಿಗೆ ಥತ್ ಈ ಮಂದ ಎಲ್ಲೋದ್ಲು? ಆಗ್ಲೇ ಬಾತ್ರೂಮ್‌ಗೆ ಹೋದೋಳು ಇನ್ನೂ ಬಂದಿಲ್ವಾ? ಅವಳಾದ್ರೂ ಬಂದಿದ್ದಿದ್ರೆ ಚೆನ್ನಾಗಿರೋದು. ಈ ವರ್ಧನ್ ಸರು ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ತಲೆ ತಿಂತಾವ್ರೆ. ಛೇ ಎಂದುಕೊಂಡವಳಿಗೆ ಅವನ ಪ್ರಶ್ನೆಗೆ ಏನಾದ್ರೂ ಹೇಳದೆ ಬೇರೆ ದಾರಿ ಇರಲಿಲ್ಲ. ಕಾಯಿಲೆ ಹೇಳಿ ಕೇಳಿ ಬರುತ್ತಾ ಸರ್? ಅಂತೂ ಅವತ್ತು ಜ್ವರ ಶುರುವಾಯ್ತು. ಯಾಕೆ ಅಂತ ಕೇಳಿದರೆ ನನಗೂ ಗೊತ್ತಿಲ್ಲ. ಈಗ ಚೆನ್ನಾಗೇ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕನ್ಸರ್ನ್‌ಗೆ ಎಂದಿದ್ದಳು ಕುಂಕುಮ. ನೋ, ನೋ, ಫ್ರೆಂಡ್‌ಶಿಪ್ಪಲ್ಲಿ ನೋ ಥ್ಯಾಂಕ್ ಯು, ನೋ ಸಾರಿ ಮಿಸ್ ಕುಂಕುಮ. ನಿಮ್ಮ ಮಾತು ಕೂಡ ನಿಜಾನೇ ಬಿಡಿ. ಯಾವಾಗ ಯಾರಿಗೆ ಏನ್ ಕಾಯಿಲೆ ಬರುತ್ತೋ ಯಾರಿಗೂ ಗೊತ್ತಾಗಲ್ಲ. ಹೋಗಲಿ ಬಿಡಿ, ಹುಷಾರಾದ್ರಲ್ಲ ಅಷ್ಟೇ ಸಮಾಧಾನ ಎಂದು ಮುಗುಳ್ನಕ್ಕಿದ್ದ ವರ್ಧನ್. ಅಷ್ಟರಲ್ಲಿ ಮಂದಾರ ಬಂದಿದ್ದಳು ಹೊರಗೆ. ಅವಳಿಗೆ ವರ್ಧನ್‌ನ ನೋಡಿದ ನೆನಪಿತ್ತು ಹಾಸ್ಪಿಟಲಲ್ಲಿ. ಅರೆ ಸರ್ ನೀವಿಲ್ಲಿ? ನಮಸ್ತೆ ಎಂದಿದ್ದಳು ಅವನನ್ನ ನೋಡಿ. ಅದು ನಿಮ್ಮ ಗೆಳತಿಯ ಆರೋಗ್ಯ ವಿಚಾರಿಸಿ ಹೋಗೋಣ ಅಂತ ಬಂದೆ ಎಂದಿದ್ದ ವರ್ಧನ್. ಆಯುಷ್ ಸರ್ ಇರೋದ್ರಿಂದ ಇವತ್ತು ಇಷ್ಟರ ಮಟ್ಟಿಗೆ ಇದ್ದಾಳೆ ಸರ್ ಇವಳು. ತುಂಬಾ ಅಂದ್ರೆ ತುಂಬಾನೇ ಸಹಾಯ ಮಾಡಿದ್ರು ಅವರು. ಇಲ್ಲ ಅಂದಿದ್ದಿದ್ರೆ ನಾನೇನ್ ಮಾಡ್ತಿದ್ನೋ? ಇವಳ ಸ್ಥಿತಿ ಏನಾಗಿರೋದೋ? ಆಯುಷ್ ಸರ್ ತುಂಬಾ ಒಳ್ಳೆಯವರು ಸರ್ ಎಂದಿದ್ದಳು ಮಂದಾರ ಕೃತಜ್ಞತೆಯಿಂದ. ಯು ಆರ್ ರೈಟ್ ಮೇಡಮ್. ನಮ್ಮ ಆಯು ಲಕ್ಷದಲ್ಲಿ ಒಬ್ಬ. ನನ್ನಂಥ ಎಷ್ಟೋ ಜನರಿಗೆ ಅನ್ನದಾತ ಅವನು. ನೋಡೋದಕ್ಕೆ ಖಡಕ್ಕಾಗಿ ಕಾಣಬಹುದು, ಆದರೆ ಮನಸ್ಸು ಮನಸ್ಸು ಅಪ್ಪಟ ಬಂಗಾರ ಅವನದು ಎಂದಿದ್ದ ಭಾವುಕನಾಗಿ ವರ್ಧನ್. ಇಫ್ ಯು ಡೋಂಟ್ ಮೈಂಡ್, ನಾನು ಮಿಸ್ ಕುಂಕುಮ ಅವರ ಹತ್ತಿರ ಸ್ವಲ್ಪ ಮಾತಾಡ್ಬೇಕಿತ್ತು ಸೋ ಎಂದಿದ್ದ ನಿಧಾನವಾಗಿ ಸಂಕೋಚದಿಂದ ವರ್ಧನ್. ನಮ್ವರು ಆ ಹುಡುಗಿಯ ಹತ್ತಿರ ಮಾತಾಡಿದಾನೆ ಅಂತೀಯ ಆಯು? ಅದೇ ಅವನಿಗೆ ಅವಳು ಇಷ್ಟ ಅನ್ನೋ ವಿಷಯ. ಹುಡುಗಿ ಏನಂದಳೋ ಅಲ್ವಾ? ಇಬ್ಬರ ಜೋಡಿ ಚೆನ್ನಾಗಿರುತ್ತೆ ಅಲ್ವೇನೋ? ನಮ್ವರು ತುಂಬಾ ಒಳ್ಳೆಯ ಹುಡುಗ. ಇನ್ನು ಆ ಹುಡುಗಿಯಂತೂ ಅಪ್ಪಟ ಬಂಗಾರವೇ. ಏನಂತೀಯ ಆಯು ಎಂದಿದ್ದರು ಮಿಶ್ರ ಆಚಾರ್ಯ ತಮ್ಮ ಮಗನನ್ನೇ ಸೂಕ್ಷ್ಮವಾಗಿ ನೋಡುತ್ತಾ. ಬೇಕೆಂದೇ ವಿಷಯ ಪ್ರಸ್ತಾಪ ಮಾಡಿದ್ದರು ಅವರು ತಮ್ಮ ಮಗನ ಮುಂದೆ. ಅವರ ಮಾತು ವಿಪರೀತ ಅಸಹನೆ ತಂದಿದ್ದಂತೂ ನಿಜ ಆಯುಷ್ಗೆ. ಆದರೆ ಅವನಿಗೆ ತನ್ನ ತಂದೆಯ ಬಗ್ಗೆ ಚೆನ್ನಾಗಿ ಗೊತ್ತು. ತನ್ನ ವರ್ತನೆಯಲ್ಲಿ ಸ್ವಲ್ಪ ಏರುಪೇರಾದರೂ ಅವರು ಕಂಡುಹಿಡಿದು ಬಿಡುತ್ತಾರೆ. ಆಮೇಲೆ ಸಾವಿರ ಪ್ರಶ್ನೆಗಳನ್ನ ಕೇಳುತ್ತಾರೆ. ಉತ್ತರಿಸಲು ತಾನು ಪರದಾಡಬೇಕಾಗುತ್ತದೆ ಎಂದು ಚೆನ್ನಾಗಿಯೇ ಬಲ್ಲ ಅವನು. ಶತಪ್ರಯತ್ನ ಪಟ್ಟು ತನ್ನ ಮುಖದಲ್ಲಿ ಯಾವುದೇ ಭಾವನೆಗಳನ್ನೂ ತೋರಗೊಡಲಿಲ್ಲ ಆಯುಷ್. ಎಸ್, ಯು ಆರ್ ರೈಟ್ ಡ್ಯಾಡ್. ಅವರಿಬ್ಬರು ಒಳ್ಳೆ ಜೋಡಿ. ಮದುವೆ ಆದ್ರೆ ಇಬ್ಬರು ಸುಖವಾಗಿರ್ತಾರೆ. ಮಾತಾಡು ಅವಳ ಹತ್ತಿರ ಅಂದಿದ್ದೀನಿ. ನೋಡೋಣ ಏನ್ ಮಾಡ್ತಾನೋ. ಅಷ್ಟರಲ್ಲಿ ಹುಡುಗಿ ಹುಷಾರು ತಪ್ಪಿದಳಲ್ಲ. ವರು ತುಂಬಾ ಒಳ್ಳೆ ಹುಡುಗ. ಪರ್ಫೆಕ್ಟ್ ಮ್ಯಾರೇಜ್ ಮೆಟೀರಿಯಲ್ ಅವನು. ಅವನನ್ನ ಮದುವೆ ಆಗುವವಳು ನಿಜವಾಗಿಯೂ ಪುಣ್ಯ ಮಾಡಿರ್ತಾಳೆ ಡ್ಯಾಡ್ ಎಂದಿದ್ದ ಸ್ವಲ್ಪವೂ ತನ್ನ ಮನದ ಯಾತನೆಯನ್ನ ಹೊರಗೆ ತೋರಗೊಡದೆ ಆಯುಷ್. ತನ್ನ ಮಗನ ಮಾತು ಕೇಳಿ ತುಂಬಾ ನಿರಾಸೆಯಾಗಿತ್ತು ಮಿಶ್ರ ಆಚಾರ್ಯ ಅವರಿಗೆ. ಏನೋ ಕಲ್ಪನೆ ಮಾಡಿಕೊಂಡು ವಿಷಯ ಪ್ರಸ್ತಾಪಿಸಿದರು ಅವರು ಅವನ ಮುಂದೆ. ಆದರೆ ಹಾಗಾದ್ರೆ ಚಂದ್ರು ಯೋಚಿಸಿದ್ದು ತಪ್ಪಾಗಿರಬಹುದೇ? ಅವನಿಗೆ ಅನ್ನಿಸಿದ್ದು ಅವನ ಭ್ರಮೆ ಆಗಿರಬಹುದೇ? ಆಯುವನ್ನ ನೋಡಿದರೆ, ಅವನ ಮಾತುಗಳನ್ನ ಕೇಳಿದರೆ ಅವನ ಮನಸ್ಸಿನಲ್ಲಿ ಅಂತಹ ಯಾವುದೇ ಭಾವನೆಯೂ ಇದ್ದಂತಿಲ್ಲ ಆ ಹುಡುಗಿಯ ಬಗ್ಗೆ ಎಂದುಕೊಂಡು ನಿಟ್ಟುಸಿರು ಬಿಟ್ಟಿದ್ದರು ಮಿಶ್ರ ಆಚಾರ್ಯ. ಡ್ಯಾಡ್ ಗುಡ್ ನೈಟ್. ಮಲಗಿ ನೀವು. ಬಂಗಾರಿ ಕಾಯ್ತಾ ಇರುತ್ತೆ, ನಾನು ಹೊರಡ್ತೀನಿ ಎಂದು ಅವರ ರೂಮಿನಿಂದ ಹೊರಗೆ ಬಂದವನು ತನ್ನ ರೂಮಿನತ್ತ ದಾಪುಗಾಲು ಹಾಕಿದ್ದ ಆಯುಷ್. ಅವನ ಮನಸ್ಸಿನ ಎಲ್ಲಾ ಯಾತನೆಗಳನ್ನು ಹೊರಹಾಕಬೇಕಿತ್ತು ಅವನಿಗೆ. ಒಂಟಿಯಾಗಿ ಕುಳಿತು ರೂಮಿಗೆ ಬಂದವನು ತನಗಾಗಿ ಕಾದು ಕುಳಿತಿದ್ದ ತನ್ನ ಮುದ್ದು ಮಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡು ಮುದ್ದಿಸಿ ಹೆಗಲ ಮೇಲೆ ಹಾಕಿಕೊಂಡು ಮಲಗಿಸತೊಡಗಿದ್ದ ಆಯುಷ್. ಬಂಗಾರಿ, ನಿನ್ನ ಅಕ್ಕನ ಜೊತೆ ಜೀವನ ಪೂರ್ತಿ ಇರೋದು ನಿನ್ನ ಹಣೆಯಲ್ಲಿ ಬರದಿಲ್ಲ ಕಣೋ. ನಿನ್ನ ಅವಳ ಬಾಂಧವ್ಯ ನೋಡಿ ಏನೇನೋ ಆಸೆ ಪಟ್ಟು ಬಿಟ್ಟಿದ್ದೆ ನಾನು. ನನ್ನ ಯೋಗ್ಯತೆ ಮೀರಿ ಆಸೆ ಪಟ್ಟು ಬಿಟ್ಟೆ ಅಲ್ವಾ ನಾನು? ತಪ್ಪು ನನ್ನದೇ ಬಂಗಾರಿ. ಆಸೆ ಪಡೋದಕ್ಕೂ ಒಂದು ಯೋಗ್ಯತೆ ಇರ್ಬೇಕು ಅಲ್ವಾ? ನನಗೆ ಅಂಥ ಯಾವ ಯೋಗ್ಯತೆಯೂ ಇಲ್ಲ ಕಣೋ. ಅವಳಿಗೆ ನಮ್ಮ ವರು ಸರಿಯಾದ ಹುಡುಗ. ಅವನ ವಯಸ್ಸು ಕೂಡ ನನಗಿಂತ ಚಿಕ್ಕದು. ಯಾವ ಕೆಟ್ಟ ಹಿನ್ನೆಲೆಯೂ ಇಲ್ಲ ಅವನಿಗೆ ನನ್ನ ಹಾಗೆ. ಎಲ್ಲವೂ ಅರ್ಥವಾಗುತ್ತೆ ನನಗೆ. ಆದ್ರೆ ಏನು ಮಾಡಲಿ ಹೇಳು? ಹಾಳಾದ ಈ ಮನಸ್ಸು, ಹೃದಯ ನನ್ನ ಮಾತು ಕೇಳೋದಿಲ್ಲ. ಆ ಹುಡುಗಿಯನ್ನ ಕಂಡ ತಕ್ಷಣ ಅವಳು ಬೇಕೇ ಬೇಕು ಎಂದು ರಚ್ಚೆ ಹಿಡಿದು ಬಿಡುತ್ತವೆ. ನನಗೂ ಸಾಕಾಗಿ ಬಿಟ್ಟಿದೆ ಕಣೋ ಬಂಗಾರಿ. ಈ ಯಾತನೆ, ಚಡಪಡಿಕೆ, ನೋವು ಇವೆಲ್ಲವುಗಳಿಂದ ಎಲ್ಲಾದರೂ ದೂರ, ಬಹುದೂರ ಹೋಗಿಬಿಡಬೇಕು ಎನ್ನಿಸಿಬಿಟ್ಟಿದೆ ನನಗೆ.
ಆದರೆ ಆದರೆ ನೀನು ಡ್ಯಾಡ್ ಇಬ್ಬರೂ ಇದ್ದೀರಲ್ಲ, ಅದಕ್ಕೆ ತುಟಿ ಕಚ್ಚಿ ಯಮಯಾತನೆಯನ್ನ ಸಹಿಸುತ್ತಿದ್ದೇನೆ. ಸಹಿಸಲೇಬೇಕು ಇನ್ನು ಮುಂದೆ ಕೂಡ. ಆದರೆ ಇನ್ನು ಮುಂದೆ ನಡೆಯುವುದನ್ನ ಸಹಿಸಬಲ್ಲೆನೇ ನಾನು. ಸಾಧ್ಯವೇ ನನ್ನಿಂದ? ಹೇಳುತ್ತಲೇ ಇದ್ದ ತನ್ನ ಬಂಗಾರಿಯ ಹತ್ತಿರ ತನ್ನ ಮನದ ತುಮುಲುಗಳನ್ನ. ಯಾವಾಗಲೂ ನಿದ್ದೆಗೆ ಜಾರಿತ್ತು ಮಗು. ಅವಳನ್ನ ಮಲಗಿಸಿ ತಾನೂ ದಿಂಬಿಗೆ ತಲೆಯಾನಿಸಿದ್ದ ಆಯುಷ್. ನಿದ್ದೆ ಅವನ ಹತ್ತಿರವೂ ಸುಳಿಯಲಿಲ್ಲ. ಕಣ್ಣು ಮುಚ್ಚುವ ಕಷ್ಟವನ್ನೂ ತೆಗೆದುಕೊಳ್ಳಲಿಲ್ಲ ಅವನು. ಆಮೇಲೆ ನೆನಪಾಗಿತ್ತು ಅವನಿಗೆ ತಾನು ಇನ್ನೂ ಊಟವನ್ನೇ ಮಾಡಲಿಲ್ಲ ಎನ್ನುವುದು. ಅಷ್ಟರಲ್ಲಿ ಜಾನಿಯೂ ಅವನನ್ನ ಊಟಕ್ಕೆ ಬುಲಾವ್ ನೀಡುವಂತೆ ರೂಮ್‌ಗೆ ಅಳವಡಿಸಿದ್ದ ಕಾಲಿಂಗ್ ಬೆಲ್ ಒತ್ತಿದ್ದ. ತಲೆ ಒತ್ತಿಕೊಂಡು ಎದ್ದಿದ್ದ ಮಲಗಿದ್ದಲ್ಲಿಂದ ಆಯುಷ್. ತನ್ನ ಡ್ಯಾಡ್ ತನಗೆ ಕೇಳಿದ ಪ್ರಶ್ನೆ ನೆನಪಾಯಿತು ಅವನಿಗೆ. ಹೌದು, ವರು ಬರ್ತೀನಿ ಅಂದಿದ್ದ ಅಲ್ವೇ? ಬಂದಿರಬಹುದೇ ಆ ಮನೆಗೆ? ವರು ಮಾತನಾಡಿರಬಹುದೇ ಹುಡುಗಿಯ ಹತ್ತಿರ? ಏನು ಹೇಳಿರಬಹುದು ಹುಡುಗಿ? ಒಪ್ಪಿರಬಹುದೇ ಅವನ ಪ್ರಸ್ತಾಪಕ್ಕೆ? ಯಾಕೋ ಎದೆ ಹಿಂಡಿದಂಥ ನೋವು. ಆ ಯೋಚನೆ ಮಾತ್ರದಿಂದಲೇ ಅವನಿಗೆ. ಆದರೂ ಸಹಿಸುವುದು ಅನಿವಾರ್ಯ. ಸಹಿಸಿದ. ಎದೆ ಒತ್ತಿಕೊಂಡು. ಹಾ, ಒಪ್ಪಿರದೆ ಏನು? ನಮ್ಮವರು ಯಾವುದರಲ್ಲಿ ಕಡಿಮೆ ಇದ್ದಾನೆ? ಅವನಿಗಿಂತಲೂ ಹುಡುಗ ಬೇಕೇ? ಅಷ್ಟಕ್ಕೂ ನನಗ್ಯಾಕೆ ಈ ಚಡಪಡಿಕೆ? ಒಪ್ಪಿದರೆ ಸಂತೋಷ ಪಡಬೇಕು ನಾನು. ಹುಡುಗಿಯಿಂದ ನನಗೆ ಬಿಡುಗಡೆ ಸಿಕ್ಕಿತು ಎಂದು. ಅವಳಿಂದ ದೂರ ಇರಲು ನಾನು ಮಾಡದ ಪ್ರಯತ್ನಗಳೇ ಇರಲಿಲ್ಲವಲ್ಲ. ಆದರೂ ಆಗಲಿಲ್ಲ ನನ್ನಿಂದ. ಇನ್ನು ಮುಂದೆ ಅವಳೇ ನನ್ನಿಂದ ದೂರ ಹೋಗ್ತಾಳೆ. ವಿಷಾದದ ನಗು ಮೂಡಿತ್ತು ಅವನ ಮುಖದ ಮೇಲೆ. ಮಗಳತ್ತ ತಿರುಗಿದ್ದ ಆಯುಷ್. ನನ್ನ ಬಂಗಾರಿ ಮತ್ತೆ ಅನಾಥೆಯಾಗ್ತಾಳೆ. ಅವಳಿಗೆ ನಾನು, ನನಗೆ ಅವಳು ಇಷ್ಟೇ ಶಾಶ್ವತ ಅನ್ನೋದು ಮತ್ತೊಮ್ಮೆ ಸಾಬೀತಾಗುತ್ತದೆ. ಹೇಗೆ ಸಂಭಾಳಿಸಲಿ ಅವಳನ್ನ? ಆ ಹುಡುಗಿ ಈ ಮನೆಯಿಂದ ದೂರ ಹೋದರೆ ನನ್ನನ್ನೇ ನಾನು ಸಂಭಾಳಿಸಿಕೊಳ್ಳಲ? ನನ್ನ ಬಂಗಾರಿಯನ್ನ ಸಂಭಾಳಿಸಲ? ಏನು ಮಾಡಲಿ ನಾನು ಆಗ? ಬಾಗಿ ಮಗಳ ಹಣೆಗೆ ಮುತ್ತಿಟ್ಟು ಎದ್ದು ಬಾಲ್ಕನಿಯತ್ತ ನಡೆದಿದ್ದ ಆಯುಷ್. ತನ್ನ ಬಂಗಲೆಯ ಬಾಲ್ಕನಿಯಲ್ಲಿ ನಿಂತು ಹುಡುಗಿಗಾಗಿ ಕೊಟ್ಟಿದ್ದ ಮನೆಯತ್ತ ದೃಷ್ಟಿ ಹಾಯಿಸಿದ ಆಯುಷ್ ಆಚಾರ್ಯ. ವರ್ಧನ್ ಆ ಮನೆಗೆ ಬಂದಿದ್ದಾನಾ ಇಲ್ವಾ ಎಂದು ನೋಡಲು ಬಂದಿದ್ದ ಮನಸ್ಸನ್ನ ತಡೆಯದೆ ಅಲ್ಲಿಗೆ ಅವನು. ವರ್ಧನ್ನ ಕಾರು ನಿಂತಿದ್ದು ಕಣ್ಣಿಗೆ ಬಿದ್ದಿತ್ತು ಅವನಿಗೆ. ಮತ್ತೊಮ್ಮೆ ನಕ್ಕಿದ್ದ ಮೂತಿ ಸೊಟ್ಟ ಮಾಡಿ ಆಯುಷ್. ಐ ನೋ ಮೈ ಡೆಸ್ಟಿನಿ. ನನಗೆ ಗೊತ್ತು ನನ್ನ ಹಣೆ ಬರಹ. ನನ್ನ ಹಣೆಯಲ್ಲಿ ನಾನು ಬಯಸಿದ್ದು ಯಾವುದೂ ಸಿಗಬಾರದು. ಸಾಯುವವರೆಗೂ ಒಂಟಿಯಾಗಿಯೇ ಇರಬೇಕು ಎಂದೇ ಬರೆದಿದ್ದಾನೆ ಆ ದೇವ್ರು. ನನಗೆ ನನಗೆ ಇದು ಅಭ್ಯಾಸವಾಗಿ ಹೋಗಿದೆ. ಆದರೆ ಏನೂ ಅರಿಯದ ನನ್ನ ಕಂದ ಅದೇನು ಮಾಡಿದೆ? ಮೊನ್ನೆಯಷ್ಟೇ ಭೂಮಿಗೆ ಬಂದಿದೆ ಅದು. ಆ ಹುಡುಗಿ ಇವಳಿಂದ ದೂರ ಹೋದರೆ ಹೇಗೆ ಸಹಿಸುತ್ತೆ ನನ್ನ ಕಂದ? ಅವಳ ದುಃಖವನ್ನ, ನೋವನ್ನ ನನ್ನ ಕಣ್ಣುಗಳಿಂದ ಹೇಗೆ ನೋಡಲಿ ನಾನು? ಹೇಗೆ ಸಹಿಸಲಿ ಇವನ್ನೆಲ್ಲ? ಅಲ್ಲಿಯೇ ಕುಸಿದು ಕುಳಿತು ಮಂಡಿಯಲ್ಲಿ ತಲೆ ಹುದುಗಿಸಿದ್ದ ಹುಡುಗ. ಅದೆಷ್ಟು ಹೊತ್ತು ಹಾಗೆಯೇ ಕುಳಿತಿದ್ದನೋ. ನಂತರ ಏನನ್ನಿಸಿತೋ. ಥಟ್ಟನೆ ಎದ್ದವನೇ ಕೆಳಗೆ ದೌಡಾಯಿಸಿದ್ದ ಆಯುಷ್. ಕೆಳಗೆ ಬಂದವನೇ ಸೀದಾ ಹುಡುಗಿಯ ಮನೆಯತ್ತ ದಾಪುಗಾಲು ಹಾಕಿದ್ದ. ಜಾನಿ, ಅಣ್ಣ, ಊಟ ಮಾಡಿ ಹೋಗು. ಎಲ್ಲಿ ಹೋಗುತ್ತಿರುವುದು ನೀನು? ಅದು ಈಗ ಎಂದು ಕೂಗುತ್ತಲೇ ಇದ್ದ. ಬಂದೆ ಜಾನಿ, 5 ನಿಮಿಷ ಎಂದವನೇ ನಿಲ್ಲದೆ ನಡೆದಿದ್ದ. ನೋಡಿಯೇ ಬಿಡ್ತೀನಿ, ವರು ಬಂದಿದಾನಾ, ಬಂದು ಮಾತಾಡಿದಾನಾ ಅಂತ. ಮನಸ್ಸಿನಲ್ಲಿಯೇ ಎಷ್ಟು ಅಂತ ಅನುಭವಿಸಲಿ ಈ ಚಡಪಡಿಕೆಯನ್ನ. ನೇರವಾಗಿಯೇ ನೋಡಿ ಬಿಡ್ತೀನಿ, ಆಗಿದ್ದಾಗಲಿ ಎಂದುಕೊಂಡು ಆ ಮನೆಯ ಬಾಗಿಲಿನತ್ತ ಹೋಗುತ್ತಿದ್ದವನು ಅಲ್ಲಿಯೇ ನಿಂತು ಬಿಟ್ಟಿದ್ದ. ಆಯುಷ್ ಒಳಗೆ ನಡೆಯುತ್ತಿದ್ದ ಮಾತುಕತೆ ಕೇಳಿ. ನನಗೆ ನೀವು ಅಂದರೆ ಇಷ್ಟ ಮಿಸ್ ಕುಂಕುಮ. ನನ್ನ ಮದುವೆ ಆಗ್ತೀರಾ? ನಿಮ್ಮ ಮನಸ್ಸಿನಲ್ಲಿ ನನ್ನ ಬಗ್ಗೆ ಯಾವ ಭಾವನೆ ಇದೆಯೋ ಗೊತ್ತಿಲ್ಲ ನನಗೆ. ಆದರೆ ನೀವು ಒಪ್ಪಿದರೆ ನಿಮ್ಮನ್ನ ನನ್ನ ಅಂಗೈಯಲ್ಲಿ ಇಟ್ಟು ಕಾಪಾಡ್ತೀನಿ ಎಂದಿದ್ದ ವರ್ಧನ್. ಇನ್ನು ಅಲ್ಲಿ ಒಂದು ಕ್ಷಣ ಕೂಡ ನಿಲ್ಲಲಾರೆ ತಾನು ಎನ್ನಿಸಿತ್ತು ಆಯುಷ್ಗೆ. ಕೈಕಾಲುಗಳೆಲ್ಲ ಸೋತು ಹೋದ ಅನುಭವ. ಸೋತ ಕಾಲುಗಳನ್ನ ಎಳೆದುಕೊಂಡು ಹಾಗೋ ಹೀಗೋ ತನ್ನ ಮನೆ ಸೇರಿದವನು ಅಲ್ಲಿಯೇ ಇದ್ದ ಸೋಫಾದಲ್ಲಿ ಕುಸಿದು ಕುಳಿತು ಬಿಟ್ಟಿದ್ದ ಆಯುಷ್ ಆಚಾರ್ಯ. ಜೋರಾಗಿ ಹತ್ತು ಬಿಡಬೇಕು ಎನಿಸುತ್ತಿತ್ತು ಅವನಿಗೆ. ಜೀವ ಚಡಪಡಿಸುತ್ತಿದೆ. ಏನೇ ಮಾಡಿದರೂ ಸಮಾಧಾನವಿಲ್ಲ. ಕುಳಿತಲ್ಲಿ ಕೂರಲಾಗುತ್ತಿಲ್ಲ. ಯಾತನೆ, ಯಮಯಾತನೆ. ಯಾರಲ್ಲಿ ಹೇಳಲಿ, ಏನು ಮಾಡಲಿ? ಹಿಂದಕ್ಕೆ ತಲೆಯಾನಿಸಿ ಕಣ್ಣು ಮುಚ್ಚಿದ್ದ ಗಟ್ಟಿಯಾಗಿ. ನಾನು ಕೂಗ್ತಾ ಇದ್ದರೂ ಸಹ, ಎಲ್ಲಿ ಹೋಗಿದ್ದು ಅಣ್ಣ ನೀನು? ಅರೆ ಎಂತಾಯ್ತು ಅಣ್ಣ? ಎಂತಕ್ಕೆ ಹೀಗೆ ಇರುವುದು ಮಾರಯ್ಯ ನೀನು? ತಲೆ ನೋಯ್ತಾ ಉಂಟಾ ಎಂದಿದ್ದ ಜಾನಿ ತನ್ನ ಅಣ್ಣ ಕಣ್ಣು ಮುಚ್ಚಿ ಹಿಂದಕ್ಕೆ ತಲೆ ಚಾಚಿ ಕುಳಿತಿದ್ದನ್ನ ನೋಡಿ. ಅವನ ಆರೋಗ್ಯ ಕೆಟ್ಟಿತ್ತಲ್ಲ, ಚಿಂತೆ ಆಗಿತ್ತು ಅವನಿಗೆ. ನಿಧಾನಕ್ಕೆ ಕಣ್ಣು ಬಿಟ್ಟು ಜಾನಿಯತ್ತ ನೋಡಿದ್ದ ನೀರಸವಾಗಿ ಆಯುಷ್. ವಿಷಾದದ ನಗು ನಕ್ಕಿದ್ದ ಒಂದು ತೆರನಾಗಿ ಅವನು. ನನಗೇನಾಗುತ್ತೆ ಜಾನಿ? ಅಷ್ಟೊಂದು ಅದೃಷ್ಟವಂತ ಅಲ್ಲ ಕಣೋ ನಿನ್ನ ಅಣ್ಣ. ಪಾಪಿ ಚಿರಾಯು ಅಂತೆ. ಕೇಳಿಲ್ವಾ ನೀನು ಈ ಮಾತನ್ನ?
ಮಾತನ್ನ ನಮ್ಮಂಥವರಿಗೆಲ್ಲ ಇಷ್ಟು ಬೇಗ ಏನೂ ಮಾಡಲ್ಲ ಕಣೋ ಆ ನಿನ್ನ ದೇವರು. ಇನ್ನೂ ಎಷ್ಟೆಷ್ಟು ಅನುಭವಿಸಬೇಕು ಎಂದು ಬರೆದಿದೆಯೋ ನನ್ನ ಹಣೆಯಲ್ಲಿ, ಏನೇನು ನೋಡಬೇಕೆಂದು ಬರೆದಿದೆಯೋ ಈ ಕಣ್ಣುಗಳಿಂದ, ಯಾರಿಗೆ ಗೊತ್ತು. ಪಾಪಕರ್ಮ ಕಳೆಯುವವರೆಗೂ ಬದುಕಲೇಬೇಕಲ್ವಾ ಎಂದಿದ್ದ ಆಯುಷ್ ನೋವಿನಿಂದ. ಗಾಬರಿಯಿಂದ ನೋಡಿದ್ದ ಜಾನಿ ತನ್ನ ಅಣ್ಣನತ್ತ. ಎಂಥ ಮಾತು ಆಡ್ತಿದಿ ಅಣ್ಣ, ಈಗ ಎಂತ ಆಯ್ತು ಅಂತ? ಸಾಯೋ ಮಾತೆಲ್ಲ ಎಂತಕ್ಕೆ ಈಗ? ನೀನು ಹಿಂಗೆಲ್ಲ ಮಾತಾಡಿದ್ರೆ ನನಗೆ ನೋವಾಗ್ತದೆ ಮಾರಾಯ ಅಣ್ಣ. ನಿನ್ನ ಬಾಯಿಂದ ಇಂಥ ಮಾತಾ? ಬಾಳಿ ಬದುಕಬೇಕಾದವನು ನೀನು ಅಣ್ಣ, ಎಂತಕ್ಕೆ ಹೀಗೆಲ್ಲ ಅನ್ನೋದು ನೀನು? ಕಣ್ಣೀರೇ ಬಂದು ಬಿಟ್ಟಿತ್ತು ಜಾನಿಗೆ ತನ್ನ ಅಣ್ಣನ ಮಾತು ಕೇಳಿ. ಅವನ ಪಕ್ಕವೇ ಬಂದು ಕುಕ್ಕರಿಸಿ ಬಿಟ್ಟಿದ್ದ ಜಾನಿ ಅಳುಮುಖ ಮಾಡಿಕೊಂಡು. ಅದನ್ನ ನೋಡಿದವನಿಗೆ ನಿಜಕ್ಕೂ ಬೇಸರವಾಗಿತ್ತು ಆಯುಷ್ಗೆ. ಅವನ ಬೆನ್ನು ಸವರಿದ್ದ ಪ್ರೀತಿಯಿಂದ. ಡೋಂಟ್ ವರಿ ಜಾನಿ, ನನಗೆ ಏನೂ ಆಗಲ್ಲ. ಆಗೋದೂ ಇಲ್ಲ. ಇಷ್ಟೆಲ್ಲ ಆದರೂ ನಾನಿನ್ನು ಬದುಕಿದ್ದೇನೆ ಎಂದರೆ ನೀನೇ ಯೋಚಿಸು ನನ್ನ ಆತ್ಮಬಲ ಹೇಗಿರಬಹುದು ಅಂತ. ನೀನು ಹೀಗೆ ಅಳುಮುಖ ಮಾಡಬೇಡ ಕಣೋ, ನನ್ನಿಂದ ನೋಡೋಕ್ಕಾಗಲ್ಲ. ನಮ್ಮ ಇಡೀ ಮನೆಯ ಜೀವಾಳವೇ ನೀನು. ನೀನೇ ಹೀಗಿದ್ದರೆ ಹೇಗೆ ಹೇಳು? ಓಕೆ, ಬಿಡು ಆ ವಿಷಯ. ನಡಿ ನಡಿ, ಕಮಾನ್. ಯಾರ್ಯಾರ ಹಣೆಯಲ್ಲಿ ಏನೇನು ಬರೆದಿದೆಯೋ ಅದೇ ಆಗೋದು ಅಲ್ವಾ? ನಾವು ಏನೇ ಹೇಳಿದರೂ ಪರದಾಡಿದರೂ ಅಷ್ಟೇ. ನಮ್ಮ ಕೆಲಸ ನಾವು ಮಾಡಲೇಬೇಕು, ಮಾಡೋಣ. ಮಿಕ್ಕಿದ್ದನ್ನ ನಿನ್ನ ದೇವರಿಗೆ ಬಿಟ್ಟು ಬಿಡೋಣ. ಆಗ್ಲೇ ಊಟಕ್ಕೆ ಕರೆದೆ ಅಲ್ವಾ, ನಡಿ ಮಾಡೋಣ ಎಂದಿದ್ದ ಕುಳಿತಲ್ಲಿಂದ ಎದ್ದು ಆಯುಷ್ ಆಚಾರ್ಯ. ನೀನು ಹೀಗೆ ಎಲ್ಲ ಇದ್ದರೆ ನಾನಾದರೂ ಎಂತ ಮಾಡಲಿ ಮಾರಾಯ? ನಿನ್ನಿಂದಲೇ ನಾವೆಲ್ಲ ಇರುವುದು ಅಲ್ಲವಾ? ಸರಿ ಸರಿ, ಹೋಗುವ ಬಾ, ಊಟ ಮಾಡುವ ಎಂದು ತಾನೂ ಎದ್ದಿದ್ದ ಜಾನಿ. ಯಾರೋ ಬಂದಂತೆ ಅನ್ನಿಸಿ ಬಾಗಿಲಿನತ್ತ ನೋಡಿದ್ದ ಆಯುಷ್ ಆಚಾರ್ಯ. ವರು ಎಂದಿದ್ದ. ಬಾಗಿಲ ಬಳಿ ವರ್ಧನ್ ಇದ್ದ. ಒಳಗೆ ಬಂದು ಸೋಫಾದಲ್ಲಿ ಕುಳಿತಿದ್ದ ಅವನು ಒಂದೂ ಮಾತಿಲ್ಲದೆ. ಜಾನಿ ಆಯುಷ್ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು, ಏನೊಂದು ಅರ್ಥವಾಗದೆ. ಜಾನಿ ಒಳಗೆ ನಡೆದಿದ್ದ. ಆಯುಷ್ ವರ್ಧನ್ನ ಹತ್ತಿರವೇ ಕುಳಿತು ಅವನ ಹೆಗಲು ಬಳಸಿದ್ದ. ವಾಟ್ ಹ್ಯಾಪಂಡ್ ವರು, ಏನಾಯ್ತು? ಯಾಕೆ ಒಂಥರ ಇದೆಯಾ? ಆರ್ ಯು ಓಕೆ ಎಂದಿದ್ದ ಆಯುಷ್ ನಿಧಾನವಾಗಿ. ಅವನನ್ನೇ ನೋಡಿದವನು ಮುಗುಳ್ನಕ್ಕ ವರ್ಧನ್. ನಥಿಂಗ್ ಆಯು, ನನಗೇನಾಗುತ್ತೆ? ಐ ಆಮ್ ಅಬ್ಸಲ್ಯೂಟ್ಲಿ ಫೈನ್. ಊಟಕ್ಕೆ ಹೊರಟಿದ್ಯೇನೋ ಅಲ್ವಾ? ನಡಿ, ನಾನು ಇಲ್ಲೇ ಊಟ ಮಾಡೋದು ಅಂತ ಡಿಸೈಡ್ ಮಾಡಿದ್ದೀನಿ ಇವತ್ತು ಎಂದಿದ್ದ ವರ್ಧನ್. ಅವನನ್ನೇ ಅನುಮಾನದಿಂದ ಕಣ್ಣು ಸಂಕುಚಿಸಿ ನೋಡಿದ್ದ ಆಯುಷ್. ಸಮಥಿಂಗ್ ಈಸ್ ರಾಂಗ್. ಏನೋ ಆಗಿದೆ ಇವನಿಗೆ, ಆದರೆ ಏನು ಅಂತ ಹೇಳ್ತಾ ಇಲ್ಲ ನನ್ನ ಹತ್ರ. ನೋಡೋಣ, ನಿಧಾನವಾಗಿ ಕೇಳೋಣ, ಹೇಳಬಹುದು ಎಂದುಕೊಂಡು ತಾನೂ ಎದ್ದು ಡೈನಿಂಗ್ ಹಾಲ್ನತ್ತ ನಡೆದಿದ್ದ ಆಯುಷ್ ಅವನ ಜೊತೆಗೆ. ಒಂದೂ ಮಾತಿಲ್ಲದೆ ಊಟ ಸಾಗಿತ್ತು ಅವರದು. ವರ್ಧನ್ ಅಂತೂ ಬರೀ ಅನ್ನವನ್ನ ಕಲಕುತ್ತಿದ್ದನೇ ಹೊರತು ಒಂದು ತುತ್ತನ್ನು ಕೂಡ ಬಾಯಿಗೆ ಹಾಕಿರಲಿಲ್ಲ. ಯಾವುದೋ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ದ ಅವನು. ಅವನನ್ನೇ ನೋಡುತ್ತಿದ್ದ ಆಯುಷ್. ಅವನಿಗೆ ತನ್ನ ಅನುಮಾನ ನಿಜ ಎನಿಸಿತು ಬಲವಾಗಿ. ಹುಡುಗಿಯ ಜೊತೆಗೆ ಮಾತಾಡಿರಬಹುದೇವರು, ಅವಳು ಏನಾದರೂ ಅಂದಿರಬಹುದೇ? ಅದಕ್ಕೆ ಹೀಗೆ ಇದಾನ ಹೇಗೆ ಇವನು? ಏನು ಇವನ ಕಥೆ? ಯೋಚಿಸಿ ತಲೆ ಕೆಟ್ಟಿತು ಅವನಿಗೆ. ಊಟ ಮುಗಿಯಲಿ ಮೊದಲು, ಆಮೇಲೆ ಕೇಳ್ತೀನಿ ನಿಧಾನವಾಗಿ ಎಂದುಕೊಂಡ ಆಯುಷ್. ಇದೆಂತ ವರುವಣ್ಣ, ಅನ್ನ ಹಾಕಿದ್ದು ಊಟ ಮಾಡುವುದಕ್ಕೆ ಮಾರಾಯ, ಆಟ ಆಡುವುದಕ್ಕೆ ಅಲ್ಲ. ಎಂತ ಯೋಚನೆ ಮಾಡ್ತಾ ಇರೋದು ನೀನು? ಊಟ ಮಾಡುವರು ಅಣ್ಣ ಎಂದಿದ್ದ ಜಾನಿ. ವರ್ಧನ್ ಊಟ ಮಾಡದೇ ಇರುವುದನ್ನ ನೋಡಿ. ಹಾ, ನನಗೆ ಯಾಕೋ ಸೇರ್ತಾ ಇಲ್ಲ ಜಾನಿ. ಆಯು ಸಾರಿ ಎಂದವನೇ ಎದ್ದು ನಡೆದು ಬಿಟ್ಟಿದ್ದ ವರ್ಧನ್. ಅವನು ಹೋದ ದಾರಿಯನ್ನೇ ನೋಡುತ್ತಾ ಬಾಕಿಯಾಗಿ ಬಿಟ್ಟಿದ್ದರು ಇಬ್ಬರು ಕೂಡ. ಎಂತಾಯ್ತು ಈ ವರುವಣ್ಣಂಗೆ ಅಣ್ಣ? ಊಟ ಸಹ ಮಾಡದೆ ಎದ್ದು ಹೋಗಿಬಿಟ್ಟನಲ್ವಾ? ನಿಮ್ಮಿಬ್ಬರಿಗೂ ಒಂದೊಂದು ಸಲ ಎಂತ ಆಗ್ತದೆ ಮಾರಾಯ, ಅರ್ಥನೇ ಆಗುವುದಿಲ್ಲ ನನಗೆ ಎಂದಿದ್ದ ಜಾನಿ ತಲೆ ಕೆಟ್ಟು. ನನಗೆ ಏನೂ ಆಗಿಲ್ಲ ಕಣೋ ಮಾರಾಯ, ವರುಗೆ ಏನೂ ಆಗಿರೋದಂತೂ ಪಕ್ಕ. ನಿಧಾನವಾಗಿ ವಿಚಾರಿಸ್ತೀನಿ ಇರು ಎಂದು ಒಂದೆರಡು ತುತ್ತು ಬಲವಂತವಾಗಿ ನುಂಗಿ ತಾನೂ ಎದ್ದು ನಡೆದಿದ್ದ ಆಯುಷ್. ಅವರಿಬ್ಬರೂ ಹೋದ ದಾರಿಯನ್ನೇ ನೋಡಿದವನು ತಲೆ ಅತ್ತಿತ್ತ ಆಡಿಸಿದ್ದ ಜಾನಿ. ಎಂಥ ಕಥೆ ಇವರದು ಅಂತಾನೆ ಅರ್ಥ ಆಗುವುದಿಲ್ಲ ನನಗಂತೂ ಮಾರಾಯ. ಈ ಅಣ್ಣ ನೋಡಿದ್ರೆ ಆಗಲೇ ಆಕಾಶವೇ ತಲೆಯ ಮೇಲೆ ಬಿದ್ದ ಹಾಗೆ ಕುಳಿತಿದ್ದರು. ಕೇಳಿದರೆ ಎಂತ ಇಲ್ಲ ಅಂತ ಹೇಳಿದ್ದರು. ಈ ವರು ಅಣ್ಣ ನೋಡಿದರೆ ಅನ್ನದ ಜೊತೆ ಆಟ ಆಡುತ್ತಿದ್ದರು. ಎಂಥದೋ ಘನಘೋರ ಯೋಚನೆಯಲ್ಲಿ ಮುಳುಗಿದ್ದರು. ಎಂಥದು ಅಂತ ಹೇಳಲೇ ಇಲ್ಲ. ಥೋ, ಎಂಥ ಕರ್ಮ ಮಾರಾಯ ಇದು ಎಂದುಕೊಂಡು ತಲೆ ಕೆಡಿಸಿಕೊಂಡಿದ್ದ ಅವನು. ಒಂದೂ ಮಾತಿಲ್ಲದೆ ಕೈ ತೊಳೆದು ನಡೆದು ಬಿಟ್ಟಿದ್ದ ವರ್ಧನ್ ಹೊರಗೆ. ಅವನದೇ ಲೋಕದಲ್ಲಿ ಕುಳಿತು ಬಿಟ್ಟಿದ್ದ ಸೋಫಾಕ್ಕೆ ತಲೆಯಾಣಿಸಿ ಕಣ್ಣು ಮುಚ್ಚಿ ತಾನು ಕೈ ತೊಳೆದು ಬಂದಿದ್ದ ಹೊರಗೆ ಆಯುಷ್. ವರ್ಧನ್ನನ್ನೇ ಕಣ್ಣು ಸಂಕುಚಿಸಿ ನೋಡಿದ್ದ. ಏನೋ ಆಗಿರುವುದಂತೂ ಪಕ್ಕ, ಕೇಳಿಯೇ ಬಿಡ್ತೀನಿ ಈಗಲೇ ಎಂದುಕೊಂಡು ಅವನ ಪಕ್ಕ ಬಂದು ಅವನ ಹೆಗಲ ಮೇಲೆ ಕೈ ಇಟ್ಟಿದ್ದ ಆಯುಷ್. ನಡೀವರು, ನಮ್ಮ ರೂಮಿಗೆ ಹೋಗೋಣ, ಕಮ್ ಎಂದಿದ್ದ ಗಂಭೀರವಾಗಿ. ಅದು ಆಯು, ನಾನು ಮನೆ ಎಂದು ಏನೋ ಹೇಳಲು ಹೊರಟವನನ್ನ ತಡೆದಿದ್ದ ಆಯುಷ್. ನೋ, ಏನು ಹೇಳಬೇಡ ನೀನು. ನಾನು ಏನನ್ನೂ ಕೇಳಲ್ಲ. ನಿನಗೆ ನನ್ನ ಮೇಲೆ ಸ್ವಲ್ಪವಾದರೂ ಪ್ರೀತಿ ಗೌರವ ಇದ್ದರೆ ನಾನು ಏನ್ ಹೇಳ್ತಾ ಇದ್ದೀನೋ ಅದನ್ನ ಕೇಳು ಅಷ್ಟೇ. ಕಮ್ ವಿತ್ ಮೀ ಎಂದು ಆಜ್ಞೆ ಮಾಡಿ ಅವನನ್ನ ಎಬ್ಬಿಸಿದ್ದ ಆಯುಷ್. ಅವನ ಮಾತನ್ನ ತಳ್ಳಿ ಹಾಕಲು ಧೈರ್ಯ ಸಾಲದೆ ಅವನ ಹಿಂದೆ ನಡೆದಿದ್ದ ವರ್ಧನ್.
ಮೊದಲೇ ಜ್ವರದಿಂದ ಹೈರಾಣಾಗಿದ್ದ ಹುಡುಗಿಗೆ ಈಗಂತೂ ತಲೆ ಕೆಟ್ಟು ಹೋಗಿತ್ತು. ತಲೆ ಒತ್ತಿಕೊಂಡು ಕುಳಿತು ಬಿಟ್ಟಿದ್ದಳು ಕುಂಕುಮ. ಏನೂ ತೋಚದೆ. ಯಾಕ್ ಹಿಂಗ್ ಆಕಾಶನೇ ತಲೆ ಮೇಲ್ ಬಿದ್ದಂಗ್ ಕೂತಿದೀಯೇ ಕುಂಕುಮ್, ಏನಾಯ್ತೆ? ಹೋದ್ರಾ ನಿನ್ನ ವರ್ಧನ್ ಸರ್ರು? ಹೌದು, ಏನೋ ಮಾತಾಡ್ಬೇಕು ಅಂದ್ರಲ್ಲ, ಏನ್ ಮಾತಾಡಿದ್ರು ಎನ್ನುತ್ತಾ ಬಂದಿದ್ದಳು. ಅಷ್ಟು ಹೊತ್ತು ತನ್ನ ರೂಮಿನಲ್ಲೇ ಇದ್ದ ಮಂದಾರ ಅವಳನ್ನೇ ನೋಡಿದ್ದಳು ಹುಡುಗಿ. ನನ್ನನ್ನ ಮದುವೆ ಆಗ್ತೀಯಾ ಅಂತ ಕೇಳಿದ್ರು ಎಂದಿದ್ದಳು ಯಾವ ಏರಿಳಿತವೂ ಇಲ್ಲದೆ ನಿರ್ಭಾವುಕಳಾಗಿ ಕುಂಕುಮ. ಆಶ್ಚರ್ಯದಿಂದ ಊರಗಲ ಕಣ್ಣರಳಿಸಿ ಅವಳತ್ತ ಒಂದೇ ಹೆಜ್ಜೆಗೆ ಬಂದು ಅವಳ ಬುಡದಲ್ಲಿ ಕುಳಿತು ಅವಳ ಎರಡೂ ಭುಜಗಳನ್ನ ಗಟ್ಟಿಯಾಗಿ ಹಿಡಿದಿದ್ದಳು ಮಂದಾರ. ಹಾ, ಏನಂದೆ ಕುಂಕುಮ್, ಇನ್ನೊಂದ್ಸಲ ಹೇಳು. ನಾನು ಕನಸು ಕಾಣ್ತಿಲ್ಲ ತಾನೆ? ನಿನ್ನನ್ನ ಮದ್ವೆ ಆಗ್ತಾರಂತ ಅವರು ಎಂದಿದ್ದಳು ಅವಳ ಮಾತಿನ ಮೇಲೆ ನಂಬಿಕೆ ಬರದೆ ಮಂದಾರ. ನನಗೆ ಈಗಲೇ ಏನನ್ನೂ ಯೋಚಿಸಲು ಇಷ್ಟ ಇಲ್ಲ. ಅವರಿಗೂ ಅದನ್ನೇ ಹೇಳಿದೀನಿ ಎಂದಿದ್ದಳು ಕುಂಕುಮ ಅದೇ ನಿರ್ಭಾವುಕ ಧ್ವನಿಯಲ್ಲಿ. ಏಯ್, ನಿನಗೇನಾದ್ರೂ ತಲೆ ಕೆಟ್ಟಿದೆಯೇನೆ? ಯಾಕೆ ಹಾಗಂದೆ? ಅವರಾಗಿ ಅವರೇ ಬಂದು ನಿನ್ನ ಮದುವೆ ಆಗ್ತೀನಿ ಅಂದ್ರೆ ಹೀಗೆ ಅನ್ನೋದ ನೀನು? ಏನು ಕಡಿಮೆ ಆಗಿದೆ ಅವರಿಗೆ ಹೇಳು? ಒಳ್ಳೆ ಜನ, ಒಳ್ಳೆ ಕೆಲ್ಸ, ನೋಡೋದಕ್ಕೂ ಚೆನ್ನಾಗಿದ್ದಾರೆ, ಇನ್ನೇನ್ ಬೇಕು ಹೇಳು ಎಂದಿದ್ದಳು ಕೋಪದಿಂದ ಮಂದಾರ. ಮನಸ್ಸು ಮನಸ್ಸು ಬೇಕು. ನನಗೂ ಒಂದು ಮನಸ್ಸು ಅನ್ನೋದು ಇದೆ ಅಲ್ವಾ, ಅದು ಒಪ್ಪಬೇಡ್ವಾ ಎಂದಿದ್ದಳು ನೋವಿನಿಂದ ಕುಂಕುಮ. ಅವಳು ಭಾವನೆಗಳ ತಾಕಲಾಟಕ್ಕೆ ಜರ್ಜರಿತಳಾಗಿ ಬಿಟ್ಟಿದ್ದಳು. ಯಾಕೋ ಕಣ್ಣು ಮುಚ್ಚಿದರೂ ತೆರೆದರೂ ಆಯುಷ್ನ ಆಕರ್ಷಕ ಮುಖವೇ ಕಣ್ಮುಂದೆ ಬರುತ್ತಿತ್ತು ಅವಳಿಗೆ. ಅದು ಯಾಕೆ ಏನು ತಿಳಿದಿಲ್ಲ ಅವಳಿಗೆ. ಆದರೆ ಈ ಮದುವೆ ಎಂಬ ವಿಷಯ ಬಂದಾಗ ಅವನನ್ನೇ ಕಾಣುತ್ತಿದ್ದಳು ಅವಳು ತನ್ನ ಕಣ್ಣ ಮುಂದೆ. ಆದರೆ ಅದನ್ನ ಯಾರಿಗೆ ಹೇಳಲಿ, ಏನು ಮಾಡಲಿ ಎಂಬುದೇ ಅರ್ಥವಾಗದೆ ಕಂಗಾಲಾಗಿ ಬಿಟ್ಟಿದ್ದಳು ಹುಡುಗಿ. ಅದೇ ಯಾಕೆ ಯಾಕೆ ಅಂತ. ಅವರಿಗಿಂತ ಹುಡುಗ ಬೇಕೇನೆ ನಿನಗೆ? ನಿನ್ನ ಬಗ್ಗೆ ಎಲ್ಲವೂ ತಿಳಿದಿದೆ ಅವರಿಗೆ. ಆದರೂ ನಿನ್ನ ಮದುವೆ ಆಗ್ತೀನಿ ಅಂದಿದ್ದಾರೆ ಅಂದ್ರೆ ಅವರು ಎಷ್ಟು ಒಳ್ಳೆಯವರಿರಬಹುದು ಅಂತ ಯೋಚಿಸು. ನಿನ್ನ ಚಂದಾಗಿ ನೋಡ್ಕೊತಾರೆ ಕಣೆ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡ್ವೆ ಎಂದಿದ್ದಳು ಎಂದು ತಿಳಿ ಹೇಳುವ ಪ್ರಯತ್ನ ಮಾಡಿದ್ದಳು ಗೆಳತಿಗೆ ಮಂದಾರ. ಅವಳನ್ನೇ ಕ್ಷಣಕಾಲ ನೋಡಿದವಳು ಅವಳ ತೆಕ್ಕೆಗೆ ಬಿದ್ದು ಬಿಕ್ಕತೊಡಗಿದಳು ಕುಂಕುಮ. ಅರೇ, ಏನಾಯ್ತೆ ಕುಂಕುಮ್, ಸಮಾಧಾನ ಮಾಡ್ಕಳೆ, ನನ್ನ ಮಾತಿನಿಂದ ನೋವಾಯ್ತಾ? ತಪ್ಪಾಯ್ತು ಕಣೆ, ಅಳ್ಬೇಡ ದಯವಿಟ್ಟು ಎಂದಿದ್ದಳು ಅವಳ ಈ ಪರಿಯ ವರ್ತನೆಯಿಂದ ಗಾಬರಿಯಾಗಿ ಅವಳ ಬೆನ್ನು ಸವರುತ್ತಾ ಮಂದಾರ. ಗೊತ್ತಾಯ್ತಾ ಇಲ್ಲ ಕಣೆ, ನನಗೆ ಏನಾಯ್ತಾ ಅದೇ? ಏನು ಬೇಕು, ಏನ್ ಮಾಡ್ಲಿ ಅಂತವ? ಏನು ಅರ್ಥ ಆಯ್ತಾ ಇಲ್ಲ ಮಂದ. ಆದ್ರೆ ನನಗೆ ನನಗೆ ವರ್ಧನ್ ಸರ್ನ ಮದುವೆ ಆಗಕ್ಕೆ ಮನಸ್ಸು ಬರ್ತಾ ಇಲ್ಲ ಕಣೆ. ನಾನೇನ್ ಮಾಡ್ಲಿ? ಅದನ್ನ ಅವರ ಹತ್ತಿರ ನೇರವಾಗಿ ಹೇಳಕ್ಕಾಗ್ದೆ ಬುಡಕ್ಕೂ ಆಗ್ದೆ ಒದ್ದಾಡ್ತಾ ಇದ್ದೀನಿ ಕಣೆ ಒಳಗೊಳಗೆ. ಹೇಳದೇ ಇದ್ರೆ ಅವರು ನನ್ನ ಮೇಲೆ ಆಸೆ ಮಡಿಕೊಂಡಿರಕ್ಕಿಲ್ವಾ? ಬ್ಯಾಡ ಕಣೆ, ನನಗೆ ಅವರನ್ನ ಮದುವೆ ಆಗಕ್ಕೆ ಆಗಲ್ಲ ಆಗಲ್ಲ ಅಳುತ್ತಲೇ ನೋವನ್ನ ಹೊರಹಾಕಿದ್ದಳು ಕುಂಕುಮ. ಅವಳ ಮಾತಿನ ತಲೆಬುಡ ಅರ್ಥ ಆಗಲಿಲ್ಲ ಮಂದಾರಾಗೆ. ಯಾಕೆ ಅವರನ್ನ ಮದುವೆ ಆಗಲು ಮನಸ್ಸಿಲ್ಲ ಇವಳಿಗೆ? ಏನಾದರೂ ಕಾರಣ ಇರಬೇಕಲ್ಲ ಎಂದುಕೊಂಡವಳು ಅದನ್ನೇ ಕೇಳಿದ್ದಳು ಗೆಳತಿಯ ಹತ್ತಿರ ಮಂದಾರ.